ಮೆಲೆಬೆನ್ನೂರು ಗ್ರಾಮದ ಪುರಸಭೆ ಆಗಿದೆ. ಆದರೂ ಕೂಡ ಇಲ್ಲಿ ಮೆಲೆಬೆನ್ನೂರಿಂದ ಜಿಗಳಿಗೆ ಹೋಗ್ತಕ್ಕಂಥ ರಸ್ತೆ ಏನಿದೆಯಲ್ಲ, ಇದು ಸುಮಾರು 2-3 ತಿಂಗಳಿಂದ ದುರಸ್ತಿಯಲ್ಲಿದೆ. ಇನ್ನೂ ರಿಪೇರಿನೇ ಮಾಡಿಲ್ಲ. 3 ವರ್ಷದಿಂದ ಸುಮಾರು 3-4 ವರ್ಷಗಳ ತನಕ ರೋಡು ರಿಪೇರಿ ಮಾಡಬೇಕು ಅಂತಂದೇಳಿ ಅನೇಕ ಬಾರಿ ಅರ್ಜಿಗಳನ್ನು ಕೊಟ್ಟರೂ ಕೂಡ ಯಾವುದೇ ರೀತಿ ಮನ್ನಣೆ ನೀಡಿರೋದಿಲ್ಲ. ಹಾಗಾಗಿ ಸರ್ಕಾರ ದಿಢೀರ್ ಇದಕ್ಕೆ ಒಂದು ಆ ಕಡೆ ರಾಜರಾಜೇಶ್ವರಿ ಸ್ಕೂಲಿನ ಆ ಕಡೆಗೆ ಚಾನಲಿಂದ ಡಾಂಬರೀಕರಣವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಮೆಲೆಬೆನ್ನೂರು ಪ್ರಮುಖ ರಸ್ತೆ ಜಿಗಳಿ ಸರ್ಕಲ್ಲಿಂದ ಮುಂದಕ್ಕೆ ಇಲ್ಲಿ ಖಾಸಗಿ ಬಸ್ಸುಗಳು, ಸರ್ಕಾರಿ ಬಸ್ಸುಗಳು ಕೂಡ ನಿರಂತರವಾಗಿ ಓಡಾಡ್ತಾ ಇರ್ತವೆ. ನಮ್ಮ ಲಯನ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ದಿನನಿತ್ಯ ಇಲ್ಲಿ ಶಾಲೆಗೆ ಬರುವುದು ಹೋಗುವುದು ಮಾಡ್ತಾ ಇರ್ತಾರೆ. ಆದರೂ ಕೂಡ ಇಲ್ಲಿ ಅನೇಕ ವಾಹನಗಳು ಓಡಾಡ್ತಿರೋದ್ರಿಂದ ಧೂಳು ನಮ್ಮ ಶಾಲೆಯ ಒಳಗಡೆನೇ ಪೂರ್ತಿ ಒಳಗಡೆನೇ ಇರುತ್ತೆ. ಇದರಿಂದ ಅನೇಕ ಮಕ್ಕಳಿಗೆ ಅನಾರೋಗ್ಯ ಆಗಿದೆ. ಅದರ ಗಾಳಿಯ ಕಲ್ಮಷಿತವಾದಂಥ ಒಂದು ಧೂಳಿನಿಂದ ಮಕ್ಕಳ ಆರೋಗ್ಯಕ್ಕೆ, ಶ್ವಾಸಕೋಶಕ್ಕೆ, ಆಮೇಲೆ ಆರೋಗ್ಯಕ್ಕೆ ವಿವಿಧ ರೀತಿಯ ತೊಂದರೆಗಳು ಆಗಿದೆ ಅಂತಂದೇಳಿ ಈ ಮೂಲಕ ಮನವರಿಕೆಯನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಮಾಡ್ಕೊಳ್ಳೋದೇನೆಂದರೆ, ಶಾಲೆ ಇರೋದ್ರಿಂದ ಈಗ 4-5 ವರ್ಷಗಳಿಂದ ಈ ರೋಡ್ ಹಾಳಾಗಿ ಧೂಳು ಜಾಸ್ತಿಯಾಗಿ ಮಕ್ಕಳಿಗೆಲ್ಲ ಕಾಯಿಲೆಗಳು ಬರ್ತಾ ಇದ್ದಾವೆ. ಅಸ್ತಮಾ ಆಗ್ತಾಯಿದೆ, ಇನ್ನಿತರ ಕಾಯಿಲೆಗಳು ಉಂಟಾಗಿ ಮಕ್ಕಳು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಆದಷ್ಟು ಬೇಗ ಈ ಒಂದು ರೋಡನ್ನು ನೀವು ರಿಪೇರಿ ಮಾಡಿಸ್ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇಂದು ಒಂದುಗೂಡಿರುವಂತಹದ್ದು ನಮ್ಮ ಮಲೆಬೆನ್ನೂರಿನ ಈ ಒಂದು ಜಿಗಳಿ ರೋಡಿನ ಒಂದು ದುರಾವಸ್ಥೆಯು ಕೇವಲ 3 ವರ್ಷಗಳಿಂದ ನಮ್ಮ ಈ ಒಂದು ಶಾಲೆಯ ಮುಂಭಾಗದ ಈ ರಸ್ತೆಯು ಬಹಳ ಹದಗೆಟ್ಟಿದ್ದು, ಅಧಿಕಾರಿಗಳಿಗೆ ಅದೆಷ್ಟೋ ಬಾರಿ ಇದರ ಕುರಿತು ಮನವಿಗಳನ್ನು ನಾವು ಸಲ್ಲಿಸಿದರೂ ಯಾವುದೇ ಒಂದು ಅದಕ್ಕಿರುವ ಸಾಥನ್ನು ಕೂಡ ನೀಡದೆ ನಿರ್ಲಕ್ಷ್ಯದಿಂದ ಇರುವಂತಹ ಒಂದು ಅವಸ್ಥೆಯಾಗಿದೆ ಇವತ್ತು ನಮಗೆ ಕಾಣುತ್ತಿರುವಂತಹದ್ದು. ನಮ್ಮ ಶಾಲೆಯಾದಂತಹ ಎಸ್ ಇಂಡಿಯಾ ಪಬ್ಲಿಕ್ ಶಾಲೆಯ ಮುಂಭಾಗದಲ್ಲಿ ಇವತ್ತು ಇಲ್ಲಿ ಸೇರುವಂತಹ ವಿದ್ಯಾರ್ಥಿಗಳನ್ನು ನೋಡಬಹುದು. ಎಲ್ಲರೂ ಕೂಡ ಬಹಳ ಚಿಕ್ಕ ಪ್ರಾಯದಲ್ಲಿ ಈ ಒಂದು ಇಲ್ಲಿಂದ ಬರುತ್ತಿರುವಂತಹ ಆ ಧೂಳುಗಳ ಒಂದು ಕಾರಣದಿಂದಾಗಿ ಮಕ್ಕಳಲ್ಲಿ ಬರುವಂತಹ ಆ ಒಂದು ಪ್ರಾಬ್ಲಮ್ಸ್ಗಳು, ಆ ಹೆಲ್ತಿನ ಇಶ್ಯೂಸ್ಗಳಿಂದ ನಮಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಬಹಳ ತೊಂದರೆಯಾಗುತ್ತಿದೆ. ನಮ್ಮ ಶಾಲೆ ಅಂದರೆ ಎಸ್ ಇಂಡಿಯಾ ಈ ಒಂದು ಶಾಲೆಯಲ್ಲಿ ನರ್ಸರಿಯಿಂದ ಹಿಡಿದು 5ನೇ ತರಗತಿಯವರೆಗಿರುವಂತಹ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ಈ ಒಂದು ಅವರ ಒಂದು ಆರೋಗ್ಯವು ಬಹಳ ಹದಗೆಟ್ಟಿದೆ. ಈ ಒಂದು ನಿಟ್ಟಿನಲ್ಲಿ ಅದೆಷ್ಟೋ ಬಾರಿ ಮನವಿಗಳನ್ನು ಸಲ್ಲಿಸಿದರೂ ಕೂಡ ಯಾವುದೇ ಒಂದು ಅದಕ್ಕಿರುವಂತಹ ಒಂದು ಒಳ್ಳೆಯ ಒಂದು ನಮಗೆ ಒಂದು ಪಾಸಿಟಿವ್ ಆದಂತಹ ಒಂದು ವಿಷಯಗಳನ್ನು ಹೇಳಲಿಕ್ಕೂ ಕೂಡ ನಮಗೆ ನಮ್ಮ ಅಧಿಕಾರಿಗಳಿಂದ ಸಾಧ್ಯವಾಗಲಿಲ್ಲ. ಈ ಒಂದು ದಾರಿಯನ್ನು ಜಿಗಲಿಯ ದಾರಿಯನ್ನು ನೋಡುವಾಗ ಇಲ್ಲಿ ಕೇವಲ 4ರಷ್ಟು ವಿದ್ಯಾಭ್ಯಾಸದ ಕೇಂದ್ರಗಳು ಇಲ್ಲಿ ಚಾಲ್ತಿಯಲ್ಲಿದೆ. ಈ ಒಂದು ಶಾಲೆಗಳ ಪೈಕಿ ಅದರಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವಂತಹ ಹಲವಾರು ಶಾಲೆಗಳಾಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಈ ಕೂಡಲೇ ಈ ರೋಡ್ ರಿಪೇರಿ ಆಗಲೇಬೇಕು. ರೋಡ್ ರಿಪೇರಿ ಆಗಿಲ್ಲಪ್ಪ ಅಂತಂದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಮಕ್ಕಳು ಬಂದು ರೋಡಿಗೆ ನಿಂತ್ಕೊಂತವಂತಂದರೆ ಈ ವಯಸ್ಸಿಗೆ, ಯಾಕಂದರೆ ಇವರು ನಮ್ಮ ಪ್ರಜಾಪ್ರಭುತ್ವವನ್ನು ಆಡಿಸಿ ಬೆಳೆಸೋಂಥರು, ಇವತ್ತು ಇವರು ದೇಶ ಕಾಯೋಂಥರು, ದೇಶ ಉಳಿಸೋಂಥರು. ಆದರೆ ಇವತ್ತು ಬಂದ ಧೂಳಿಗೆ ಆ ರೋಡಿಗೆ ಬಂದು ನಿಂತ್ಕೊಂಡಾರ ಅಂತಂದರೆ ನಮ್ಮ ಒಂದು ಕರ್ನಾಟಕದ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಹೋಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿರಿ.
ಯಾಕಂತಂದರೆ ಇವತ್ತು ಈ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ತಂದೆ ತಾಯಿಗಳಿಗೆ ಗೊತ್ತು. ಎಷ್ಟೋ ಜನ ಇವತ್ತು ಶಾಲೆಗೆ ಮಕ್ಕಳಿಗೆ ಕಳಿಸ್ತಾ ಇಲ್ಲ. ಕಾರಣ ಅಸ್ತಮ ಆಗ್ತೈತಿ, ಸಣ್ಣ ಮಕ್ಕಳಿಗೆಲ್ಲ ಅಸ್ತಮ ಆಗ್ತೈತಿ. ಈ ಎಲ್ಲ ಪೇಷಂಟ್ಗಳೇ ಇವು. ಕೆಮ್ಮು, ಈಗ ಊಟ ಮಾಡೋ ಸತಿಗೂ ಬಾಗ್ಲ ಹಾಕೊಂಡು ಊಟ ಮಾಡಕತ್ತಾರೆ. ಅದರ ಬಗ್ಗೆ ನೀವು ಜಲ್ದಿ ಕ್ರಮ ತಗೊಂಡು ಈಗ ಜಿಲ್ಲಾ ಆಡಳಿತದವರು ಜಲ್ದಿ ಕೆಲಸ ಮಾಡಿಕೊಡ್ಬೇಕು ನಮ್ಗೆ ಅಷ್ಟೇ. ಇಲ್ಲಿದ್ರೆ ಐತಲ್ಲ ರೋಡ್ ಬಂದ್ ಮಾಡ್ತೇವಂತ ಘೋಷಣೆ ಇದನ್ನು ಮಾಡ್ತಾವೆ. ಬೇಕೇ ಬೇಕು, ಬೇಕೇ ಬೇಕು. ಆದಷ್ಟು ಮಟ್ಟಿಗೆ ರೋಡ್ ಸರಿ ಮಾಡಿಲ್ಲ ಅಂತಂದ್ರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮುಂದೆ ಈ ಮಕ್ಕಳು ಬರ್ತಾ ಇದ್ರೆ ಚಿಂತಿಲ್ಲ, ನಾವಂತೂ ಬಂದು ಯಾವುದೇ ಕಾರಣಕ್ಕೆ ನಿಮಗೆ ಬಿಡಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು 2ನೇ ಭಾಗ ತೋರಿಸ್ತೇನೆ.